ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಬಾಕ್ಸನ್ನು ಡಿವೈಡ್ ಮಾಡಿಬಿಟ್ಟು 10 ದಿನ ಆಗಿದೆ. ಸೊ ಈ ಬಾಕ್ಸಲ್ಲಿ ಏನು ಆಕ್ಟಿವಿಟೀಸ್ ಆಗಿದೆ ಅಂತ ನಾವು ನೋಡೋಣ. ನಾವೀಗ ಬಾಕ್ಸನ್ನು ಓಪನ್ ಮಾಡಿ ನೋಡೋಣ ರಾಣಿ ಯಾವ ಸ್ಟೇಜಲ್ಲಿದ್ದಾಳೆ ಅಂತ. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ರಾಣಿ ಲಾರ್ವಾ ಸ್ಟೇಜಲ್ಲಿದ್ಲು. ಸೊ ಈ ವಿಡಿಯೋದಲ್ಲಿ ನೋಡಿ ರಾಣಿ ಪ್ಯೂಪಾ ಸ್ಟೇಜ್ಗೆ ಬಂದಿದ್ದಾಳೆ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ರಾಣಿ ಸೆಲ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನನಗೆ ನೋಡಿ ಈಗ ಬೀ ಸ್ಟಿಂಗ್ ಮಾಡಿದೆ. ಅಂದರೆ ಸ್ವಲ್ಪ ನಾವು ಈ ರೀತಿ ರಾಣಿ ಸೆಲ್ ಎಲ್ಲ ಫಾರ್ಮ್ ಆದಾಗ ಅವು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಗ್ಲೌಸನ್ನು ಹಾಕೊತಿದ್ದೀನಿ. ಸೊ ಇದನ್ನು ನೀವು ನೋಡಿ, ಇದು ಶೇಂಗದ ಆಕಾರ ಇರುತ್ತೆ, ಅಂದರೆ ಆ ಸಿಪ್ಪೆ ಇರುತ್ತಲ್ವಾ ಅದರ ಆಕಾರ ಇರುತ್ತೆ. ಸೊ ಇದರಿಂದ ರಾಣಿ ಇನ್ನು 3-4 ದಿನದೊಳಗೆ ಈ ಸೆಲ್ಲಿಂದ ಹೊರಗಡೆ ಬರ್ತಾಳೆ. ಇಲ್ಲೊಂದು ಸೆಲ್ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ ತುಂಬಾ ಬೀಸ್ ಇದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಇಲ್ಲಿದೆ ನೋಡಿ ಸ್ವಲ್ಪ ಕೆಳಗಡೆ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, ಫಸ್ಟ್ ನಾವು ಈ ಬಾಕ್ಸ್ ಅನ್ನ ಡಿವೈಡ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ ವಿಡಿಯೋದಲ್ಲಿ ನಾವು ಲಾರ್ವೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ರಾಣಿ ಲಾರ್ವೆ. ಈ ವಿಡಿಯೋದಲ್ಲಿ ರಾಣಿ ಪ್ಯೂಪಾ ಸ್ಟೇಜ್ ಅಲ್ಲಿದೆ. ಈ ಲಾರ್ವೆ ಪ್ಯೂಪಾ ಸ್ಟೇಜ್ ಅಲ್ಲಿ ಬಂದಾಗ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ, ಫಸ್ಟ್ ಆ ಲಾರ್ವಾ ಇದು ರಾಯಲ್ ಜೆಲ್ಲಿಯನ್ನು ತಿನ್ನೋದು ಸ್ಟಾಪ್ ಮಾಡುತ್ತೆ. ಅದಾದ್ಮೇಲೆ ಅದು ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂದ್ರೆ, ಒಂದು ಲಾರ್ವಾ ಇಂದ ಅದು ಪ್ಯೂಪಾ ಆಗಿ, ಪ್ಯೂಪಾ ಇಂದ ಕಂಪ್ಲೀಟ್ ಆಗಿ ಅಡಲ್ಟ್ ಫಿಮೇಲ್ ಆಗಿ ಅಂದ್ರೆ ಕ್ವೀನ್ ಆಗಿ ಬದಲಾವಣೆ ಹೊಂದುತ್ತೆ. ಇದರಲ್ಲಿ ಅದಕ್ಕೆ ತಲೆ, ಥೊರಾಕ್ಸ್ ಮತ್ತೆ ಅಬ್ಡೋಮೆನ್ ಮತ್ತೆ ವಿಂಗ್ಸು ಮತ್ತೆ ಲೆಗ್ಸ್ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಅದರಲ್ಲಿ ಇರೋ ಬಾಡಿಯಲ್ಲಿರುವಂತಹ ಆರ್ಗನ್ ಸಹ ಎಲ್ಲ ಡೆವಲಪ್ಮೆಂಟ್ ಆಗಿ ಒಂದು ಕಂಪ್ಲೀಟ್ ಆಗಿ 16 ದಿನದಲ್ಲಿ ಒಂದು ರಾಣಿ ಹೊರಗಡೆ ಬರುತ್ತೆ. ಈಗ ನಾನು ತೋರಿಸಿರೋ ರಾಣಿ ಪ್ಯೂಪಾ ಸ್ಟೇಜ್ ಅಲ್ಲಿದೆ. ಸೊ ಅದು ಆಲ್ರೆಡಿ ಈಗ ಒಂದು 10 ದಿನ ಅದಕ್ಕಾಗಿದೆ. ಅಂದ್ರೆ ನನ್ಗನ್ನಿಸ್ದಂಗೆ ಆ ರಾಣಿ ಇನ್ನೊಂದು 3-4 ದಿನದೊಳಗೆ ಆ ಪ್ಯೂಪಾ ಇಂದ ಹೊರಗಡೆ ಕಂಪ್ಲೀಟ್ ಆಗಿರೋ ರಾಣಿ ಹೊರಗಡೆ ಬರ್ತಾಳೆ. ಸೊ ನೀವು ಯಾವ ರೀತಿ ನಿಮ್ಗೆ ಗೊತ್ತಾಗುತ್ತೆ ಇದು ರಾಣಿ ಹೊರಗಡೆ ಬರ್ತಾಳೆ ಅಂದ್ರೆ, ಸೊ ನಾನು ಇಲ್ಲಿ ತೋರಿಸಿರೋ ಆ ಸೆಲ್ ಅಲ್ಲಿ ಅದು ಸ್ವಲ್ಪ ತುದಿ ಸ್ವಲ್ಪ ಕಪ್ಪಾಗ್ತಾ ಹೋಗುತ್ತೆ. ಅಂದ್ರೆ ಅದು ರಾಣಿ ಫುಲ್ ಡೆವಲಪ್ಮೆಂಟ್ ಆದ್ಮೇಲೆ ಅದ್ರ ತುದಿ ಏನಿರುತ್ತೆ, ಆ ರಾಣಿ ಇರೋ ಸೆಲ್ಲು ಅದು ಕಪ್ಪಾಗ್ತಾ ಹೋಗುತ್ತೆ, ಅಂದ್ರೆ ಸ್ವಲ್ಪ ಕಂದು ಬಣ್ಣ ತಿರುಗ್ತಾ ಹೋಗುತ್ತೆ. ಆ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದರಿಂದ ರಾಣಿ ಹೊರಗಡೆ ಬರ್ತಾಳೆ ಅಂತ. ರಾಣಿ ಇಟ್ಟಂತ ಮೊಟ್ಟೆಗಳಲ್ಲಿ ಈ ವರ್ಕರ್ಸು ಮತ್ತೆ ರಾಣಿ ಆಗೋ ಮೊಟ್ಟೆ ಮತ್ತೆ ಈ ಗಂಡು ನೊಣ ಆಗೋ ಮೊಟ್ಟೆ, 3 ಮೊಟ್ಟೆ 3 ದಿನಕ್ಕೆ ಹೊಡೆಯೋದು. ಆದ್ರೆ ಇವು ಲಾರ್ವಾ ಸ್ಟೇಜು ಮತ್ತೆ ಪ್ಯೂಪಾ ಸ್ಟೇಜ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ರಾಣಿ ಲಾರ್ವಾ ಸ್ಟೇಜು 5-6 ದಿನ ಇರುತ್ತೆ. ಈ ವರ್ಕರ್ಸ್ 6 ದಿನ ಇರುತ್ತೆ. ಡ್ರೋನ್ಸ್ 6-7 ದಿನ ಇರುತ್ತೆ. ಮತ್ತೆ ರಾಣಿದು ಪ್ಯೂಪಾ ಸ್ಟೇಜು 7-8 ದಿನ ಇರುತ್ತೆ. ವರ್ಕರ್ಸ್ 12 ದಿನ ಇರುತ್ತೆ. ಮತ್ತೆ ಡ್ರೋನ್ಸ್ 15 ದಿನ ಇರುತ್ತೆ. ಸೊ ರಾಣಿ 16 ದಿನಕ್ಕೆ ಹೊರಗಡೆ ಬಂದ್ರೆ, ವರ್ಕರ್ಸು 21 ದಿನಕ್ಕೆ ಹೊರಗಡೆ ಬರುತ್ತೆ. ಮತ್ತೆ ಗಂಡು ನೊಣಗಳು 24 ದಿನಕ್ಕೆ ಹೊರಗಡೆ ಬರ್ತವೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ, ರಾಣಿ ಅದು ಲಾರ್ವೆ ಇದ್ದಾಗಿಂದನು ಅದು ಸಾಯೋವರೆಗೂ ರಾಯಲ್ ಜೆಲ್ಲಿ ಅಷ್ಟೇ ತಿನ್ನುತ್ತೆ ಅಂತ. ವರ್ಕರ್ಸ್ ಮತ್ತೆ ಡ್ರೋನ್ಸು ರಾಣಿ ಬದುಕೋಷ್ಟು ದಿನ ಬದುಕೋದಿಲ್ಲ. ಇವು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಎಷ್ಟು ದಿನ ಬದುಕುತ್ತೆ ಅಂತ. ಸೊ ವರ್ಕರ್ಸ್ ಮತ್ತೆ ಡ್ರೋನ್ಸ್ ಏನ್ ತಿನ್ನುತ್ತೆ ಅಂದ್ರೆ, 3 ದಿನದವರೆಗೆ ಲಾರ್ವಾ ಇದ್ದಾಗ ಮಾತ್ರ ಅವಕ್ಕೆ ರಾಯಲ್ ಜೆಲ್ಲಿಯನ್ನ ಕೊಡ್ತವೆ ಹುಳಗಳು. ಅದಾದ್ಮೇಲೆ ಅವಕ್ಕೆ ಬಿ ಬ್ರೆಡ್ ಅಂತ ಹೇಳ್ತಾರೆ. ಅದು ಜೇನುತುಪ್ಪ ಮತ್ತೆ ಪರಾಗ ಮತ್ತು ಈ ಜೇನುನೊಣಗಳ ಸಲೈವ ಇರುತ್ತಲ್ಲ, ಅದ್ರಲ್ಲಿರುವಂತಹ ಎನ್ಸೈಮ್ ನ ಹೊಂದಿರುತ್ತೆ. ಇದು ಸ್ವಲ್ಪ ಇದು ಫರ್ಮೆಂಟೇಶನ್ ಆದ್ಮೇಲೆ ಈ ಹುಳುಗಳಿಗೆ ಕೊಡ್ತವೆ. ಈ ರಾಯಲ್ ಜೆಲ್ಲಿ ನೋಡೋದಕ್ಕೆ ವೈಟ್ ಕಲರ್ ಆಗಿರುತ್ತೆ. ಮತ್ತೆ ಈ ಬಿ ಬ್ರೆಡ್ ಹೆಂಗಿರುತ್ತೆ ಅಂದ್ರೆ, ಸ್ವಲ್ಪ ಹಳದಿ ಬಣ್ಣ, ಸ್ವಲ್ಪ ಕಿತ್ತಳೆ ಬಣ್ಣದಲ್ಲಿ ಮರಳಾಗಿರುತ್ತೆ. ಅಷ್ಟೇ ಇವೆರಡಕ್ಕೂ ಇರೋ ಡಿಫ್ರೆನ್ಸ್. ಸೊ ನಾವು ಈ ರಾಣಿ ಹೊರಗಡೆ ಬಂದಾಗ ನೋಡೋಣಂತೆ. ಸೊ ನಾನು ಅದಕ್ಕೆ ಇದನ್ನ ನಿಮ್ಗೆ ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ತೋರಿಸಿರೋದು. ಯಾಕಂದ್ರೆ ನಾವು ಫ್ರೇಮ್ ಅನ್ನ ಎತ್ತುವಾಗ ಇಳಿಯುವಾಗ ಸ್ವಲ್ಪ ಏನಾದ್ರೂ ಡ್ಯಾಮೇಜ್ ಆದ್ರೆ ಏನಾಗುತ್ತೆ ಅಂದ್ರೆ, ಆ ಕಂಪ್ಲೀಟ್ ಆಗಿ ರಾಣಿ ಸೆಲ್ ಹಾಳಾಗೋಗ್ಬಿಡುತ್ತೆ.
ಮತ್ತೆ ನಾವು ಏನಾದ್ರೂ ಅಲ್ಲಾಡ್ಸಿದ್ರೆ ಆ ರಾಣಿ ಸೆಲ್ಗೂ ಡ್ಯಾಮೇಜ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನ ನಿಮ್ಗೆ ತೋರಿಸಿದ್ದು ಬೇರೆ ವಿಡಿಯೋದಲ್ಲಿ. ಸೊ ಈ ಪ್ಯೂಪಾ ಸ್ಟೇಜ್ ಅಲ್ಲಿರೋ ರಾಣಿ ಇನ್ನೊಂದು 3-4 ದಿನದಲ್ಲಿ ಹೊರಗಡೆ ಬರ್ತಾಳೆ. ಸೊ ಅವಾಗ ನಾನು ತೋರಿಸ್ತೇನೆ ರಾಣಿ ಯಾವ ರೀತಿ ಇದ್ದಾಳೆ ಅಂತ, ಮತ್ತೆ ಯಾವ ರೀತಿ ಹೊರಗಡೆ ಬರ್ತಾಳೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.